ಇನ್ನು ಸಮರದಲ್ಲಿ ಏಕಾಂಗಿ ಆಗ್ತಾರಾ ಬೆಂಜಮಿನ್ ನೆತನ್ಯಾಹು ಅನ್ನುವಂಥ ಪ್ರಶ್ನೆ ಈಗ. ನೆತನ್ಯಾಹು ಮತ್ತೆ ಇರಾನ್ ಜೊತೆ ಯುದ್ಧಕ್ಕೆ ಮುಂದಾದ್ರೆ ಅವರು ಒಂಟಿ ಆಗ್ತಾರಾ, ಏಕಾಂಗಿ ಆಗ್ತಾರಾ? ನೆತನ್ಯಾಹು ಮತ್ತೆ ಇರಾನ್ ಜೊತೆ ಯುದ್ಧಕ್ಕೆ ಮುಂದಾದ್ರೆ ಅವರು ಒಂಟಿಯಾಗಿ ಹೋರಾಡಬೇಕಾಗಬಹುದು ಅಂತ ಟ್ರಂಪ್ ಹೇಳಿರೋದು. ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಡೊನಾಲ್ಡ್ ಟ್ರಂಪ್ ಸಂದೇಶವನ್ನು ಕೊಟ್ಟಿದ್ದಾರೆ. ಸಮರದಲ್ಲಿ ಏಕಾಂಗಿ ಆಗ್ತಾರಾ ಬೆಂಜಮಿನ್ ನೆತನ್ಯಾಹು? ಟ್ರಂಪ್ ಎಚ್ಚರಿಕೆನ ಕೊಟ್ಟಿರೋದೀಗ. ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು, ಒಂಟಿಯಾಗಿ ಹೋರಾಟ ಮಾಡಬೇಕಾಗಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಒಬ್ಬಂಟಿಯಾಗಿ ಹೋರಾಟ ಮಾಡಬೇಕಾಗಿರುವಂಥ ಸಂದರ್ಭ ಬಂದರೂ ಬರಬಹುದು. ಯಾಕಂದರೆ ಈಗಾಗಲೇ ಅಮೆರಿಕ ಸಾಥ್ ಕೊಡ್ತಾ ಇದೆಯಲ್ಲ, ಮುಂದಕ್ಕೆ ಗೊತ್ತಿಲ್ಲ ಏನಾಗುತ್ತೋ. ನೀವು ಒಬ್ಬರೇ, ನೀವು ಸ್ವತಃ ನಿಮ್ಮ ದೇಶದವರೇ ನೀವೇ ಕೂಡ ಒಬ್ಬಂಟಿಯಾಗಿ ಹೋರಾಟ ಮಾಡಬೇಕಾಗತ್ತೆ. ಬೆಂಬಲ ಆಗಲಿ ಮತ್ತೊಂದಾಗಲಿ ಸಿಗೋದು ಡೌಟು. ಎಚ್ಚರಿಕೆಯಿಂದ ಮಾತನಾಡಿ, ಎಚ್ಚರಿಕೆಯಿಂದ ಹೆಜ್ಜೆನ ಇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೀಗ ನೆತನ್ಯಾಹು ಅವ್ರಿಗೆ. ಈಗಾಗಲೇ ಕೂಡ ದಾಳಿಗಳಾಗ್ತಾ ಇದ್ದಾವಲ್ಲ, ಮೊನ್ನೆ ಕೂಡ ಮಾತನಾಡ್ತಾ ಇದ್ರು, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವಂಥ ಪ್ರಶ್ನೆ ಇಲ್ಲ. ಭಯೋತ್ಪಾದಕರಿಂದ ಏನಾದರೂ ಕೂಡ ದಾಳಿ ಆಯಿತು ಅಂತ ಅಂದರೆ ಸಂಪೂರ್ಣವಾಗಿ ನಾವು ಕೂಡ ಅದಕ್ಕೆ ಪ್ರತಿಫಲವನ್ನು ತೀರಿಸ್ಕೊಳ್ಬೇಕಾಗತ್ತೆ. ನೀವು ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ನೆತನ್ಯಾಹು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಈಗ ಇವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅತಿರೇಕದ ಆಟಗಳನ್ನು ಆಡಬಹುದು, ಬೇಕಾಗಿಲ್ಲ ಸದ್ಯಕ್ಕೆ ಸಂದರ್ಭ. ಯಾಕಂದರೆ ನಿರಂತರವಾಗಿ ಒಪ್ಪಂದ ಮಾಡಬೇಕು, ಯುದ್ಧ ಸ್ಥಗಿತ ಮಾಡಬೇಕು, ಯುದ್ಧ ವಿರಾಮ ಘೋಷಣೆ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸತತವಾಗಿ ದಾಳಿಗಳು ಆಗ್ತಾ ಇದ್ದಾವೆ ಹೊರತು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸತತವಾಗಿ ನಡೀತಾ ಇರುವಂಥ ಯುದ್ಧ, ಭೀಕರ ದಾಳಿ, ಎಷ್ಟೋ ಜೀವಗಳು ಬಲಿಯಾಗಿದ್ದಾವೆ, ಎಷ್ಟೋ ನಗರಗಳು ಈಗಾಗಲೇ ಕಣ್ಮರೆಯಾಗಿದ್ದಾವೆ. ಮತ್ತೆ ಎರಡೂ ದೇಶಗಳು, ಇಸ್ರೇಲ್ ಇರಾನ್, ಎರಡೂ ದೇಶಗಳು ಕೂಡ ಪುಟಿದೇಳೋದಕ್ಕೆ ಸುಮಾರು ವರ್ಷಗಳೇ ಬೇಕಾಗಬಹುದು. ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಪ್ಪ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ.